ಸೊ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ. ನೀವು ಎಷ್ಟು ದಿವಸದಿಂದ ಕೇಳ್ತಾ ಇರಿ ಪರ್ಫೆಕ್ಟ್ ಕನ್ಫರ್ಮ್ ಡೇಟ್ ಬಂದಿಲ್ವಾ? ಇವಾಗ ಮೊನ್ನೆ ವೀಡಿಯೋದಲ್ಲೂ ಕಮೆಂಟ್ಸ್ ಹಾಕಿದ್ರಿ, ಎಲ್ಲಿ ಕರೆಕ್ಟಾಗಿರೋ ಡೇಟ್ ಇದೆಯಾ ಅಥವಾ ಇಲ್ವಾ, ಅಥವಾ ಇದು ಫೇಕಾ ರಿಯಲಾ ಅಂತ ಕೇಳ್ತಾಯಿದ್ರಿ. ಅವರೆಲ್ರಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಮತ್ತು ನಿಮ್ಮ ಗ್ರೇಸ್ ಮಾರ್ಕ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿತ್ತು. ಆ ಕ್ವಶನ್ನು ಈ ವಿಡಿಯೋದಲ್ಲಿ ಆನ್ಸರ್ ಆಗಿ ಕೊಡ್ತೀನಿ. ಮತ್ತು ಇದು ಗ್ರೇಸ್ ಮಾರ್ಕ್ಸ್ ಅನ್ನೋದು ನಿಜಾನಾ ಸುಳ್ಳು ಅಥವಾ ಕೊಡಲ್ವಾ ಕನ್ಫರ್ಮ್ ಆಗಿ ನ್ಯೂಸು ಗೊತ್ತಿಲ್ಲ. ಆ ನ್ಯೂಸ್ನು ಇವತ್ತು ಕರೆಕ್ಟಾಗಿ ಕ್ಲಿಯರ್ ಮಾಡಿ ಹೇಳ್ತೀನಿ. ಮತ್ತು ರಿಸಲ್ಟ್ ಡೇಟು ಕರೆಕ್ಟಾಗಿ ಬಂದೇ ಬರುತ್ತಾ? 8ನೇ ತಾರೀಕು ಬರುತ್ತಾ, 10ನೇ ತಾರೀಕು ಬರುತ್ತಾ, ಎಷ್ಟು ಗಂಟೆಗೆ ಬರುತ್ತೆ? 9 ಗಂಟೆನಾ, 12 ಗಂಟೆನಾ, 1 ಗಂಟೆನಾ, ಎಷ್ಟು ಗಂಟೆಗೆ ಬರುತ್ತೆ? ಪ್ರಾಪರ್ ಟೈಮಿಂಗ್ ಗೊತ್ತಿಲ್ಲ. ಪ್ರಾಪರ್ ಟೈಮಿಂಗ್ ಬೇಕು. ಮತ್ತು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಮತ್ತು ಹೇಳಬೇಕಂದ್ರೆ ಅಫಿಷಿಯಲ್ ಆಗಿ ಅಂದರೆ ಅವರ ವೆಬ್ಸೈಟ್ ಇದೆಯಲ್ಲ ಶಿಕ್ಷಾ, ಅಲ್ಲಿ ಅವರು ತಮ್ಮ ರಿಸಲ್ಟ್ ಡೇಟ್ನು ಬಿಟ್ಟಿಲ್ಲ, ರಿಸಲ್ಟ್ ಡೇಟ್ನ ಹೇಳಿಲ್ಲ. ಕನ್ಫರ್ಮ್ ಅಂದರೆ ಅಫಿಷಿಯಲ್ ಆಗಿ ಇನ್ನೂ ರಿಸಲ್ಟ್ ಡೇಟ್ ಬಿಟ್ಟಿಲ್ಲ. ಆದರೆ ಕೆಲವು ಮೂಲಕ ವೆಬ್ಸೈಟ್ಗಳಿಂದ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಸಿಕ್ಕಿದೆ. ಮತ್ತು ನೀವೆಲ್ಲ ತುಂಬ ಪ್ರಶ್ನೆ ಕೇಳ್ತಾಯಿದ್ರಿ, ಇಲ್ಲ ಸರ್ ಪಾಸ್ ಆಗಲ್ವ 22 ಬಂದಿದ್ರೆ ಅಷ್ಟು ಇಷ್ಟು ಅಂತ ಹಂಗಂತ ಕೇಳಿದ್ರಿ. ಇಲ್ಲಿ ಜಯಲಕ್ಷ್ಮಿ ಯಶು ಅವರು, ಸರ್ ನಂದು 22 ಮಾರ್ಕ್ಸ್ ಬರುತ್ತೆ, ಪಾಸ್ ಮಾಡ್ತಾರಾ ಸರ್? ಅಂದರೆ ನಿಮ್ಮದು ಪರ್ಫೆಕ್ಟಾಗಿ 22ಗೆ ಬರೆದಿದ್ರೆ ಕನ್ಫರ್ಮ್ ನಂದು ಎಲ್ಲೂ ಹೋಗಲ್ಲ, 22 ಬಂದೇ ಬರುತ್ತೆ. ಎಲ್ಲೂ ಮಾರ್ಕ್ಸ್ ಹೋಗೋ ಚಾನ್ಸಸ್ಸೇ ಇಲ್ಲ. MCQ ಕರೆಕ್ಟಾಗಿದೆ, ಒನ್ ವರ್ಡು ಎಲ್ಲ ಕರೆಕ್ಟಾಗಿದೆ. 22 ಕನ್ಫರ್ಮ್ ಅಂತ ನೀವು ಕನ್ಫರ್ಮ್ ಆಗಿದ್ದರೆ ಪಕ್ಕಾ ನೀವು ಪಾಸ್ ಆಗೇ ಆಗ್ತೀರಾ. ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಅಕಸ್ಮಾತ್ ನೀವೇನಾದರೂ 22 ಬರೆದಿದ್ದೀರಾ, ಅಲ್ಲೇನಾದರೂ ಅವರು ಮಿಸ್ಟೇಕ್ ಅಂದರೆ ನೀವು ತಪ್ಪು ಮಾಡಿರ್ತೀರ, ತಪ್ಪನ್ನ ಅವರು ಇದು ಮಾಡಿಬಿಟ್ರೆ ಕ್ಯಾನ್ಸಲ್ ಅಂದರೆ ನಿಮ್ಮ ಮಾರ್ಕ್ಸ್ನ ಕಟ್ ಮಾಡಿದ್ರೆ ನೀವು ಪಾಸ್ ಆಗೋ ಚಾನ್ಸಸ್ ಕಡಿಮೆ ಇದೆ. ನೀವು ಪಕ್ಕ ಕ್ಲಾರಿಟಿಯಿಂದ 22ಗೆ 22 ಬಂದೇ ಬರುತ್ತೆ ಅಂತ ಬರೆದಿದ್ರೆ ಪಕ್ಕ ನೀವು ಪಾಸ್ ಆಗೇ ಆಗ್ತೀರ ವಿತ್ ಗ್ರೇಸ್ ಮಾರ್ಕ್ಸ್. ಮತ್ತು ಕೆಲವರು ಅಂತಿದ್ರು ಈ ಸತಿ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ. ಅವ್ರಿಗೆಲ್ಲ ಹೇಳ್ತೀನಿ, ಗ್ರೇಸ್ ಮಾರ್ಕ್ಸ್ ಈ ವರ್ಷ ಇದೆ. ಹೇಳ್ಬೇಕಂದ್ರೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಕೊಡಲೇಬೇಕು. ತಮ್ಮ ವೆಬ್ಸೈಟಲ್ಲಿ ಅವರೇ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಟ್ ವಾಸ್ ಅ ಟೂ ಹಾರ್ಡ್ ಎಕ್ಸಾಮ್. ಅಂದರೆ ಪ್ರತಿ ವರ್ಷ ಏನು ಪ್ಯಾಟ್ರನ್ ಬರ್ತಿತ್ತು ಆ ಪ್ಯಾಟ್ರನ್ಗೆ ಇದು ವಿರುದ್ಧವಾಗಿತ್ತು. ಮತ್ತು ಸ್ವಲ್ಪ ಕ್ವಶನ್ಸ್ ಟ್ರಿಕ್ಕಿಯಾಗಿತ್ತು. ಮತ್ತು ಕೆಲವು ಕ್ವಶನ್ಸ್ ಅಂತೂ ತುಂಬ ಕಷ್ಟನೇ ಇತ್ತು. ಅದಕ್ಕೆ ಅವರು ಗೌರ್ಮೆಂಟಲ್ಲಿ ಮನವಿ ಮಾಡಿ ಒಂದು ಲೆಟರ್ ಕಳಿಸಿ ಇವಾಗ ಗ್ರೇಸ್ ಮಾರ್ಕ್ಸ್ ಕನ್ಫರ್ಮಾಗಿ ಬಂದುಬಿಟ್ಟಿದೆ. ಕನ್ಫರ್ಮ್ ಗ್ರೇಸ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಮತ್ತು ರಿಸಲ್ಟ್ ಡೇಟ್ ಕೂಡ ಯಾವಾಗ ಗ್ರೇಸ್ ಮಾರ್ಕ್ಸ್ ಅಂತೂ ಪಕ್ಕ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ನೀವು 20 ಮೇಲೆ ಬರೆದಿದ್ರೆ ನಿಮ್ಮನ್ನ ಹೆಂಗೋ ಮಾಡಿ ಪಾಸ್ ಮಾಡ್ತಾರೆ. ಏನಕ್ಕಂದರೆ ಈ ವರ್ಷ ಹಾಡಿತ್ತು, ಅದಕ್ಕೆ ಪಾಸ್ ಮಾಡಲೇಬೇಕು. ಮತ್ತು ಬಿಡುಗಡೆ ರಿಲೀಸ್ಡ್ ಯಾವಾಗ ನಿಮ್ಮ ಇದು ಎಕ್ಸಾಮಿನ ರಿಸಲ್ಟ್ ಡೇಟ್ ಯಾವಾಗ ಅಂತ ನೀವೆಲ್ಲ ಕೇಳ್ತಾಯಿದ್ರಿ. ರಿಸಲ್ಟ್ ಡೇಟ್ ಬಂದುಬಿಟ್ಟು 8th ಕನ್ಫರ್ಮಾಗಿ ಹೇಳ್ತಾಯಿಲ್ಲ, ಕನ್ಫರ್ಮ್ ಹೇಳ್ಬೇಕಂದ್ರೆ 8th 99.9% ರಿಸಲ್ಟ್ ಬರುತ್ತೆ. ಆದರೆ 1% ಡೌಟ್ ಇದೆ. ಅದು ಬಂದುಬಿಟ್ಟು 10ನೇ ತಾರೀಕು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 10ನೇ ತಾರೀಕು ಏನಂದರೆ ಸೆಕೆಂಡ್ PUC ರಿಸಲ್ಟ್ ಕೂಡ ಆವಾಗಲೇ ಬರುತ್ತೆ ಅಂತ ಅವರು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಎಲ್ಲ ಯೋಚನೆ ಮಾಡ್ತಾರೆ 10ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ. ಕೆಲವರು ಅನ್ಕೊತವ್ರೆ ಇಲ್ಲ 8th ಬಂದುಬಿಟ್ಟು CBSE ಅಂತ. CBSE ರಿಸಲ್ಟ್ ಬಂದುಬಿಟ್ಟು May 20th CBSE ರಿಸಲ್ಟು. ಇಲ್ಲಿ ನೋಡ್ಬೋದು ನೀವು, ಸೆಕೆಂಡ್ PUC ರಿಸಲ್ಟ್ ಬಂದುಬಿಟ್ಟು 10ಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ನೋಡ್ಬೋದು, ಸೆಕೆಂಡ್ PUC ರಿಸಲ್ಟ್ 10ಕ್ಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ನಮ್ಮ SSLC ರಿಸಲ್ಟ್ ಬಂದುಬಿಟ್ಟು 10ನೇ ತಾರೀಕು 8ನೇ ತಾರೀಕು. ಇದು ಗ್ಯಾರಂಟಿ ಅವರೇ ತಮ್ಮ ವೆಬ್ಸೈಟಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಆದರೆ 8ನೇ ತಾರೀಕು ಯಾಕೋ ಗೊತ್ತಿಲ್ಲ, ತುಂಬ ಎಲ್ಲ ವೆಬ್ಸೈಟಲ್ಲೂ 8ನೇ ತಾರೀಕು ಕನ್ಫರ್ಮ್, 8ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟೊಂದು ಕಡೆ ನೋಡಿರ್ತೀರ ಎಲ್ಲ ಜಾಲತಾಣಗಳಲ್ಲಿ. ಆದರೆ ನಾವು ಹೇಳೋದು ಏನಂದರೆ ಇಲ್ಲಿ ಆಲ್ರೆಡಿ 7 ಆಗೋಗಿದೆ. ಸೊ 7ನೇ ತಾರೀಕು ರಿಸಲ್ಟ್ ಅಲ್ಲ, ಫಾರ್ ಶೋರ್ ಪಕ್ಕ 8th ರಿಸಲ್ಟ್ ಬಂದೇ ಬರುತ್ತೆ. ಯಾವುದಕ್ಕೂ ರೆಡಿಯಾಗಿರೋ 10th ಕೂಡ ಬರ್ಬೋದು. ಅದಕ್ಕೆ ಸ್ವಲ್ಪ ರೆಡಿಯಾಗಿರಿ. ಹೇಳೋಕ್ಕಾಗಲ್ಲ, ಅವ್ರು ಗೌರ್ಮೆಂಟ್ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ತಾರೆ. ಸೊ ಅದಕ್ಕೆ ನೀವು 10thಗೂ ರೆಡಿಯಾಗಿರಲೇಬೇಕು. ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಗ್ರೇಡ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಷ್ಟು ಗ್ರೇಡ್ ಬರುತ್ತೆ ಅನ್ನೋದು ಇಲ್ಲಿದೆ. ಬೇಕಾದ್ರೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಬೋದು ನೀವು ನಿಮ್ಮ ಗ್ರೇಡ್ ಚೆಕ್ ಮಾಡೋದಕ್ಕೆ. ಇದು ಇವತ್ತಿನ ಮಾಹಿತಿಯಾಗಿತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಹಾಗೂ ಒಂದು ಕಮೆಂಟ್ ಮಾಡಿ.